ಕಾಂಗ್ರೆಸ್ ಇದ್ದಕ್ಕಿದ್ದಂತೆ ಸೈಡ್ ಬದಲಾಯಿಸಿತೆ. ಡಿಎಂಕೆ ಜೊತೆ ಇದ್ದು ಈಗ ವಿಜಯ್ ಪಕ್ಷದ ಜೊತೆ ಹೋಗೋದು ಇದು ಸ್ಮಾರ್ಟ್ ರಾಜಕೀಯನಾ ಇಲ್ಲ ದ್ರೋಹನಾ? ಈ ಸ್ಟೋರಿಯಲ್ಲಿರುವ ಟ್ವಿಸ್ಟ್ ನಿಮಗೆ ಶಾಕ್ ಕೊಡುತ್ತೆ. ಕೊನೆವರೆಗೂ ನೋಡಿ. ಸರಳವಾಗಿ ಹೇಳ್ಬೇಕಂದ್ರೆ ಡಿಎಂಕೆ ಮತ್ತು ಕಾಂಗ್ರೆಸ್ ಬಹಳ ವರ್ಷಗಳಿಂದ ಮೈತ್ರಿ ಪಕ್ಷಗಳು, ಯಾವಾಗಲೂ ಜೊತೆಯಲ್ಲಿದ್ದೇವೆ ಅಂತ ಡಿಎಂಕೆ ಹೇಳ್ತಿದೆ. ಆದ್ರೆ ಇತ್ತೀಚಿನ ಚುನಾವಣೆಯ ನಂತರ ಸಿಚುವೇಶನ್ ಸಂಪೂರ್ಣ ಚೇಂಜ್ ಆಯಿತು. ನಟ ವಿಜಯ್ ಆರಂಭಿಸಿದ ಹೊಸ ಪಕ್ಷ ತಮಿಳ್ಗ ವೆತ್ರಿ ಕಜಗಂ ಟಿವಿಕೆ. ಇದು ಕೇವಲ 2 ವರ್ಷ ಹಳೆಯದು, ಆದ್ರೂ ದೊಡ್ಡ ಸಾಧನೆ ಮಾಡಿದೆ. 234 ಸೀಟುಗಳಲ್ಲಿ 108 ಸೀಟು ಗೆದ್ದಿದೆ. ಮೆಜಾರಿಟಿಗೆ ಇನ್ನೂ 10 ಸೀಟು ಬೇಕಿತ್ತು. ಇಲ್ಲಿ ಬರೋದು ದೊಡ್ಡ ಟ್ವಿಸ್ಟ್. ಆ 10 ಸೀಟುಗಳಿಗಾಗಿ ಟಿವಿಕೆ ಇತರೆ ಪಕ್ಷಗಳ ಬಳಿ ಬೆಂಬಲ ಕೇಳಿದರು. ಮೊದಲಿಗೆ ಸಪೋರ್ಟ್ ಕೊಟ್ಟದ್ದು ಕಾಂಗ್ರೆಸ್. ಆದ್ರೆ ಗಮನಿಸಿ, ಕಾಂಗ್ರೆಸ್ ಡಿಎಂಕೆ ಜೊತೆ ಸೇರಿ ಚುನಾವಣೆಗೆ ಹೋರಾಡಿ 5 ಸೀಟು ಗೆದ್ದಿತ್ತು. ಈಗ ಅದೇ ಸೀಟುಗಳನ್ನು ಬಳಸಿಕೊಂಡು ವಿಜಯ್ ಪಕ್ಷಕ್ಕೆ ಬೆಂಬಲ ಕೊಡ್ತಿದೆ. ಇದನ್ನ ಡಿಎಂಕೆ ದ್ರೋಹ ಅಂತ ಕರೀತಿದೆ. ಇದು ಯಾಕೆ ಮುಖ್ಯ ಅಂತ ಗೊತ್ತಾ? ನೀವು ಒಬ್ಬ ವೋಟರ್ ಅಂತ ಯೋಚಿಸಿ. ನೀವು ಒಂದು ಮೈತ್ರಿಗೆ ವೋಟ್ ಹಾಕ್ತೀರಾ, ಆದ್ರೆ ನಂತರ ಪಕ್ಷವೇ ಸೈಡ್ ಬದಲಾಯಿಸಿದ್ರೆ ನಿಮ್ಮ ವೋಟ್ ಅರ್ಥವೇ ಬದಲಾಗುತ್ತೆ. ಇದು ಕೇವಲ ಪಕ್ಷಗಳ ಮಧ್ಯದ ಫೈಟ್ ಅಲ್ಲ, ಇದು ಜನರ ನಂಬಿಕೆಯ ಪ್ರಶ್ನೆ. ಕಾಂಗ್ರೆಸ್ ಈ ನಿರ್ಧಾರ ತೆಗೆದುಕೊಂಡಿದ್ದು ಏಕೆ? ಕಾಂಗ್ರೆಸ್ ದೃಷ್ಟಿಕೋನದಿಂದ ಯೋಚಿಸಿದರೆ ಅದಕ್ಕೆ ಒಂದೇ ಉತ್ತರ: ಅಧಿಕಾರಗೋಸ್ಕರ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹಲವು ದಶಕಗಳಿಂದ ಅಧಿಕಾರದಲ್ಲಿಲ್ಲ. ಸರ್ಕಾರದ ಭಾಗವಾಗೋಕೆ ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಅವಕಾಶ. ಹಾಗಾದ್ರೆ ಕಾಡುವ ಪ್ರಶ್ನೆ ಏನಂದ್ರೆ, ನಿಷ್ಠೆ ಉಳಿಸೋದು ಮುಖ್ಯಾನಾ ಅಥವಾ ಅಧಿಕಾರ ಪಡೆಯೋದು ಮುಖ್ಯಾನಾ? ಕಾಂಗ್ರೆಸ್ ಆಯ್ಕೆ ಮಾಡಿದದ್ದು ಅಧಿಕಾರ. ಡಿಎಂಕೆ ಇದಕ್ಕೆ ಭಾರೀ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಕಾಂಗ್ರೆಸ್ಗೆ ಯಾವಾಗಲೂ ಬೆಂಬಲ ಕೊಟ್ಟಿದ್ದೇವೆ ಅಂತ ಹೇಳಿದೆ. ಕಾಂಗ್ರೆಸ್ ಮತ್ತು ಟಿವಿಕೆ ಮೈತ್ರಿಕೂಟ ಅವಕಾಶವಾದ ರಾಜಕೀಯ ಅಂತ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದೆ. ಇನ್ನೂ ಒಂದು ಶಾಕಿಂಗ್ ಮಾತು, ಈ ಕ್ರಮವನ್ನು ಬಿಜೆಪಿ ತಂತ್ರಗಳ ಜೊತೆ ಹೋಲಿಸಿದೆ. ಮುಂದೇನು ಆಗುತ್ತೆ ನೋಡೋಣ. ಟಿವಿಕೆ 108 ಸೀಟು, ಕಾಂಗ್ರೆಸ್ 5 ಸೀಟು. ಇನ್ನು ವಿಸಿಕೆ ಮತ್ತು ಲೆಫ್ಟ್ ಪಕ್ಷಗಳು ಬೆಂಬಲ ಕೊಟ್ಟರೆ ಸರಳವಾಗಿ ಸರ್ಕಾರ ರಚನೆ ಆಗಬಹುದು. ಆದ್ರೆ ಡಿಎಂಕೆ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಹೊಸ ಮೈತ್ರಿಗಳು, ರಾಜಕೀಯ ತಿರುವುಗಳು ಸಾಧ್ಯ. ಇದು ಇನ್ನೂ ಮುಗಿದ ಕತೆ ಅಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ ಬರಬಹುದು. ನಿಮ್ಮ ಅಭಿಪ್ರಾಯ ಏನು? ಇದು ಕಾಂಗ್ರೆಸ್ನ ಸ್ಮಾರ್ಟ್ ರಾಜಕೀಯನಾ ಅಥವಾ ದ್ರೋಹನಾ? ನೀವು ವೋಟರ್ ಆಗಿದ್ದರೆ ಹೇಗೆ ಫೀಲ್ ಮಾಡ್ತೀರಾ? ಕಾಂಗ್ರೆಸ್ ನಿರ್ಧಾರ ಸರಿ ಅಂತ ಅನ್ಸುತ್ತಾ? ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ಇಂತಹ ಸರಳವಾಗಿ ರಾಜಕೀಯ ಅರ್ಥ ಮಾಡಿಕೊಳ್ಳೋಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದಿನ ದೊಡ್ಡ ಅಪ್ಡೇಟ್ ಮಿಸ್ ಆಗಬಾರದು.